ತಿರಂಗ ಯಾತ್ರೆಯ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯ ಶ್ರೀ ಗೋಪಾಲಕೃಷ್ಣಜಿ, ಭಾರತೀಯ ಜನತಾ ಪಾರ್ಟಿ ಮೇಖಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಸುಧಾಮ ಗೋಸಾಡ, ರಾಜ್ಯ ಕೌನ್ಸಿಲ್ ಸದಸ್ಯರಾಗಿರುವ ಆಗಸ್ಟ್ 15ನೇ ತಾರೀಕಿಗೆ ಹೋಗುವಾಗ ಬೆಳಿಗ್ಗೆ ಒಂದು ಧ್ವಜಾರೋಹಣ ಮಾಡಿದಲ್ಲಿಗೆ ನಮ್ಮ ಸ್ವಾತಂತ್ರ್ಯದ ಸವಿ ನೆನಪು ಮಾಸಿ ಹೋಗ್ತಾ ಇತ್ತು. ಈ ದೇಶದಲ್ಲಿರುವಂತಹ ಬಂಧುಗಳಿಗೆ, ಈ ದೇಶದ ಬಗ್ಗೆ ಇರುವಂತಹ ಪೂಜನೀಯವಾಗಿರುವಂತಹ ಭಾವನೆ, ತನ್ನ ದೇಶಕ್ಕೋಸ್ಕರವಾಗಿ ತಾನೇನನ್ನ ಮಾಡಬೇಕು, ತನ್ನ ದೇಶಕ್ಕೋಸ್ಕರವಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುವುದು ಹೇಗೆ, ಮುಂದೆ ಬರುವಂತಹ ಪೀಳಿಗೆಗೆ ರಾಷ್ಟ್ರಾಭಿಮಾನ ಜಾಗೃತವಾಗಲಿಕ್ಕೆ ಪೂರಕವಾಗಿ ಈ ದೇಶವನ್ನ ಆಳುವವರು ಕೈಗೊಳ್ಳಬೇಕಾದ ತೀರ್ಮಾನಗಳು ಯಾವುವು, ಇದೆಲ್ಲವೂ ಕೂಡ ಈ ದೇಶದಲ್ಲಿ ನೆನಪಿಗೆ ಬರುವಂಥ ಸಮಯ. ಒಂದು ವೇಳೆ 1947ರಲ್ಲಿ ಸ್ವಾತಂತ್ರ್ಯ ಲಭಿಸಿದ್ರು ಕೂಡ ಒಂದರ್ಥದಲ್ಲಿ ಭಾರತೀಯತೆಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 2014ನೇ ಇಸವಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಬಂದ ನಂತರ. ಸ್ವಾಮಿ ವಿವೇಕಾನಂದರು ಜಪಾನ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಎಲ್ಲ ವಿದೇಶದಿಂದ ಬಂದಿರುವಂತಹ ಧರ್ಮ ಬಂಧುಗಳಿದ್ರು, ಜೊತೆಯಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದರು. ಎದುರುಗಡೆ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದಂತ ಒಂದು 5ನೇ ತರಗತಿಯಲ್ಲಿ ಕಲಿತಾ ಇರುವಂತ ಮಗು ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಸಂಜೆಗೆ ಸ್ವಾಮಿ ವಿವೇಕಾನಂದರು ವೇದಿಕೆಯಿಂದ ಇಳಿಯುವಂತ ಸಂದರ್ಭದಲ್ಲಿ ಪ್ರಶ್ನಿಸ್ತದಂತೆ. ಎಲ್ಲರೂ ವೇದಿಕೆಯಲ್ಲಿದ್ದವರ ಆಹಾರ ಎಲ್ಲ ಸ್ವೀಕರಿಸ್ತಾ ಇದ್ರು, ಆದ್ರೆ ತಾವು ಏನು ಆಹಾರವನ್ನು ಸ್ವೀಕರಿಸಲಿಲ್ಲ, ಕಾರಣ ಏನು ಅಂತ. ಆಗ ವಿವೇಕಾನಂದರು ಹೇಳ್ತಾರಂತೆ, ನಾನು ಸಸ್ಯಾಹಾರಿ, ನನಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳು ದೊರಕಲಿಲ್ಲ, ಆಗಿದ್ದ ಕಾರಣ ನಾನು ಆಹಾರವನ್ನು ಸ್ವೀಕರಿಸಲಿಲ್ಲ ಅಂತ. ಕೂಡಲೇ ಮಗು ಕೇಳ್ತಂತೆ, ನಾನು ಬಾಳೆಹಣ್ಣು ಕೊಟ್ಟರೆ ನೀವು ತಿಂತೀರಾ ಅಂತ. ಖಂಡಿತ ತಿಂತೇನೆ ಅಂತ ಹೇಳಿದೆ. ನೀವು ರೂಮಲ್ಲಿ ಕುಳಿತುಕೊಳ್ಳಿ, ನಾನು 5 ನಿಮಿಷದಲ್ಲಿ ಬಾಳೆಹಣ್ಣು ತಕೊಂಡು ಬರ್ತೇನೆ ಅಂತ ಮಗು ಹೋಯ್ತು. ಮಗು ಹೋಗಿ 1 ಗಂಟೆ ಆದ್ರೂ ಮಗುವನ್ನು ಕಾಣೋದಿಲ್ಲ. 1 ಗಂಟೆ ಆಗುವಾಗ ಮಗು ಯೋಜಿಸಿದ್ದು ಬಿಡ್ತಾ ಒಂದು ಬಾಳೆಗೊನೆಯನ್ನ ಕೈಯಲ್ಲಿ ನೇತಾಡಿಸಿಕೊಂಡು ಬಂದು ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಕೊಟ್ಟಿತಂತೆ. ವಿವೇಕಾನಂದರು ಕೇಳಿದ್ರು, ಮಗು 5 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದ್ವಿ, 1 ಗಂಟೆ ಆಯ್ತು, ಯಾಕೆ ಇಷ್ಟು ತಡ ಅಂತ. ಆಗ ಮಗು ಹೇಳ್ತದಂತೆ, ಸರ್, ನಾನು ನನ್ನ ಮನೆಯಲ್ಲಿ ಬಾಳೆಗೊನೆ ಇದೆ, ಹಾಗೆ ಹೋಗಿ ನಾನು ಬಾಗಿಲು ತಟ್ಟುವಂತ ಸಂದರ್ಭದಲ್ಲಿ ನನ್ನ ಅಮ್ಮ ಮಲಗಿದ್ರು, ಅವರ ನಿದ್ರೆ ಹಾಳು ಮಾಡುದು ಬೇಡ ಅಂತೇಳಿ ನೇರ ನಮ್ಮ ತೋಟಕ್ಕೆ ಹೋಗಿ ಅಲ್ಲಿಂದ ಆ ಬಾಳೆಗೊನೆಯನ್ನು ತಕ್ಕೊಂಡು ಬಂದೆ, ಅಲ್ಲಿಂದ ಕೊಯ್ದುಕೊಂಡು ಬಂದೆ. ಯಾಕಪ್ಪ ಇಷ್ಟು ಕಷ್ಟ ಬಂದಿ, ನನಗೆ ಉಪವಾಸ ಕೂತ ಅಭ್ಯಾಸ ಇದೆ, ಅದರ ಅಗತ್ಯ ಇಲ್ಲ ಆಯ್ತು ಅಂತ ಹೇಳಿದ್ರಂತೆ. ಆಗ ಮಗು ಹೇಳ್ತದಂತೆ, ನಿಮಗೆ ಅಗತ್ಯ ಇಲ್ಲ ಆಯ್ತು, ಆದ್ರೆ ನೀವು ಇಲ್ಲಿಂದ ಭಾರತಕ್ಕೆ ತೆರಳಿದ ನಂತರ ಭಾರತೀಯರು ಕೇಳ್ತಾರೆ ನಿಮ್ಮ ಹತ್ರ, ನಿಮ್ಮ ಜಪಾನ್ ಯಾತ್ರೆ ಆಗಿತ್ತು ಅಂತ. ಆಗ ನೀವು ಹೇಳ್ತೀರಿ, ಅಲ್ಲಿ 5ನೇ ತರಗತಿಯಲ್ಲಿ ಓದುವ ಮಗು ಕೂಡ ಸುಳ್ಳನ್ನೇ ಹೇಳ್ತದೆ ಅಂತ ಹೇಳ್ತೀರಿ. ಅದರಿಂದ ನಮ್ಮ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳುವಂತ ಮಾತನ್ನ ಜಪಾನ್ನ ಒಂದು 5ನೇ ತರಗತಿಯ ಮಗು ಹೇಳಿತಂತೆ. ಆದರೆ ದುರದೃಷ್ಟ, ಈ ದೇಶದಲ್ಲಿ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡ ನಾಯಕರಿಗೂ ಕೂಡ ರಾಷ್ಟ್ರಾಭಿಮಾನ ಇಲ್ಲ, ಕೇವಲ ಮತ ಬ್ಯಾಂಕನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ದೇಶವನ್ನ ಪರಿಪೂರ್ಣವಾಗಿ ತಿರಸ್ಕರಿಸುವಂತ, ಈ ದೇಶದ ಧ್ವಜವನ್ನು ಕೂಡ ನಿಂದಿಸುವಂತ, ತಿರಸ್ಕರಿಸುವ ರೀತಿಯಲ್ಲಿ ಅವರು ಮಾತನಾಡುತ್ತಿರುವಂತದ್ದು ಭಾರತದ ದುರದೃಷ್ಟ. ಜೂನ್ 21 ಎಂಬುದು ಯೋಗ ದಿನ ಅಂತ ಗೊತ್ತಿದೆ. ಯಾರಿಗೆ ಅಂತ ಕೇಳಿದ್ರೆ ಯೋಗ ಅಧ್ಯಾಪಕರಿಗೆ ಮಾತ್ರ. ಆ ಯೋಗ ಅಧ್ಯಾಪಕರ ಜೊತೆಯಲ್ಲಿ ಕಲಿತಾ ಇರುವಂತ ಮಕ್ಕಳಿಗೆ. ಆದರೆ ಈ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ನಾಯಕರು, ಸರ್ಕಾರಿ ಅಧಿಕಾರಿಗಳು, ಅದೇ ರೀತಿ ದೇಶವನ್ನು ಆಳುವವರು ಕೂಡ ಜೂನ್ 21ನೇ ತಾರೀಕಿಗೆ ಯೋಗಾಭ್ಯಾಸವನ್ನು ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ದೇಶದ ಆಂತರಿಕವಾಗಿರುವಂತಹ ಸಂಸ್ಕಾರ ಪರಂಪರೆಗಳು ಯಾವುದಿವೆಯೋ ಆ ಪರಂಪರೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಅವರು ತಮ್ಮ ಜೀವನ ಶೈಲಿಯನ್ನು ಆಚರಿಸಿಕೊಂಡು ಬಂದರು. ನಿನ್ನೆ ತಾವು ಗಮನಿಸಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಒಂದು ಚರ್ಚೆ,
ಒಬ್ಬಾತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಲ್ಲದೆ ಇರುವವರಲ್ಲಿ ಒಬ್ಬರು ಮಾಧ್ಯಮದವರು ಪ್ರಶ್ನಿಸ್ತಾರೆ, ತಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಏನ್ ಅಭಿಪ್ರಾಯ ಇರ್ತೀರಿ ಅಂತ. ಕೂಡಲೇ ಅವರು ಪ್ರಶ್ನಿಸ್ತಾರೆ, ನಾನು ಒಂದು ರಾಜಕೀಯ ಪಕ್ಷದ ನಾಯಕನಾಗಿ ಮಾತನಾಡಬೇಕೋ ಅಲ್ಲ ಈ ದೇಶದ ಪ್ರಜೆಯಾಗಿ ಮಾತನಾಡಬೇಕೋ ಅಂತ. ಆಗ ಮಾಧ್ಯಮದವರು ಹೇಳಿದ್ರು, ಈ ದೇಶದ ಪ್ರಜೆಯಾಗಿ ಮಾತನಾಡಿ ಅಂತ. ಆ ಸಂದರ್ಭದಲ್ಲಿ ಹೇಳಿದ್ರು ಅವರು, ಈ ದೇಶಕ್ಕೆ ಸಿಕ್ಕಿರುವಂತ ಒಂದು ದೊಡ್ಡ ಭಾಗ್ಯ, ತನ್ನ ಜೀವನದಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆದ ನಂತರ ಇವತ್ತು ಅವರು ಪ್ರಧಾನಮಂತ್ರಿ ಪಟ್ಟದಲ್ಲಿ ಕುಳಿತುಕೊಂಡಿರುವಷ್ಟು ದಿವಸದಲ್ಲಿ ಕೂಡ ಒಂದು ದಿವಸವೂ ಕೂಡ ರಜೆ ತೆಗೆಯದೆ ತನ್ನ ದಿನಚರಿಯಲ್ಲಿ ಸುಮಾರು 21 ಗಂಟೆಗಳ ಕಾಲ ಈ ದೇಶಕ್ಕೋಸ್ಕರವಾಗಿ ಬೇಯಿಸುವಂತ ಒಬ್ಬ ರಾಜಕೀಯ ನಾಯಕನನ್ನ ಭಾರತದಲ್ಲಿ ಪಡೆದಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮಾತ್ರ. ನಾನು ಕೂಡ ಇದನ್ನು ಒಪ್ಪಿಕೊಳ್ತೇನೆ ಅಂತ ಹೇಳುವಂತ ಮಾತನ್ನು ಅವರು ಹೇಳಿದರು. ಆದ್ರೆ ಅವರ ರಾಜಕೀಯ ಅದಕ್ಕೆ ಒಪ್ಪಿಕೊಳ್ಳಿಕ್ಕಿಲ್ಲ. ರಾಜಕೀಯದಲ್ಲಿ ಯಾವತ್ತೂ ಕೂಡ ಮೋದಿಜಿಯವರ ಬಗ್ಗೆ ಒಳ್ಳೆ ಮಾತನ್ನು ಹೇಳಬಾರದು. ಬಂಧುಗಳೇ, ಇವತ್ತು ದೇಶದಾದ್ಯಂತ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಮಂಡಲ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಕೀರ್ತಿ ಪತಾಕೆಯನ್ನು ಎತ್ತಲಿಕ್ಕೋಸ್ಕರವಾಗಿ ತೊಡಗಿಸಿಕೊಳ್ತಾ ಇಲ್ಲ. ಬದಲಾಗಿ ಈ ರಾಷ್ಟ್ರದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ರಾಷ್ಟ್ರದ ಬಗ್ಗೆ ಸ್ವಾಭಿಮಾನಿಗಳಾಗಬೇಕು ಎಂಬ ಉದ್ದೇಶದೊಂದಿಗೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಸ್ವಾಭಿಮಾನ ಸಮಿತಿ ಎಂಬ ಆ ಶಿರೋನಾಮೆಯೊಂದಿಗೆ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದೆ. ನೇತೃತ್ವ ಕೊಡುವುದು ಭಾರತೀಯ ಜನತಾ ಪಾರ್ಟಿ ಆಗಿದ್ರು ಕೂಡ ನಮ್ಮ ಉದ್ದೇಶ ಏನು, ಈ ರಾಷ್ಟ್ರದ ಸ್ವಾಭಿಮಾನದ ಜಾಗೃತಿ ಆಗಬೇಕು. ಇವತ್ತು ಈ ದೇಶದ ಪರಿಸ್ಥಿತಿ ಹೇಗಿದೆ, ಯಾವ ಕಣ್ಣು ಕಾಣದೇ ಇರುವವರು ಕೂಡ, ಕುರುಡರಾಗಿರುವವರು ಕೂಡ ಈ ದೇಶದಲ್ಲಿ ಆಗ್ತಾ ಇರುವಂತಹ ಪ್ರಗತಿಯನ್ನ ಗಮನಿಸ್ತಾ ಇದ್ದಾರೆ. ಅವರು ಈ ದೇಶದ ಆಳುವ ಸರ್ಕಾರದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿರತಕ್ಕಂಥ ಸಾಮಾನ್ಯ ಪ್ರಜೆಗೆ ಪರಿಪೂರ್ಣವಾಗಿರುವಂತಹ ನ್ಯಾಯ ಸಿಗಬೇಕು ಅಂತ ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿ ಬರಬೇಕಾಗಿ ಬಂತು. ಇತ್ತೀಚೆಗೆ ಅಮೆರಿಕೆಯಲ್ಲಿ ಈ ದೇಶಕ್ಕೆ ಭೇಟಿ ನೀಡಿದಂತ ಒಬ್ಬಾಕೆ ಮಹಿಳೆ, ಅವರು ಜನೌಷಧಿ ಕೇಂದ್ರಕ್ಕೆ ಹೋಗಿ ಅವರಿಗೆ ಬೇಕಾಗಿರುವಂತಹ ಔಷಧಿಯನ್ನು ತೆಗೆದುಕೊಂಡ ನಂತರ ಹೇಳಿದರು, ಈ ಔಷಧಿಯ ಬೆಲೆಯನ್ನು ನೋಡುವಂತ ಸಂದರ್ಭದಲ್ಲಿ ನಾನು ಅಮೆರಿಕದಿಂದ ಬಂದು ಭಾರತದಲ್ಲಿ ನೆಲೆಸುವುದು ಲೇಸು ಅಂತ ಕಾಣ್ತದೆ. ಯಾಕೆಂದ್ರೆ ನಾನು ಸಂಪಾದನೆ ಮಾಡಿದಂತ 80% ನಾನು ಔಷಧಿಗೋಸ್ಕರವಾಗಿ ಖರ್ಚು ಮಾಡಬೇಕಾಗ್ತದೆ ಅಮೆರಿಕದಲ್ಲಿ. ಆದರೆ ಭಾರತದಲ್ಲಿ ನಾನು ಜೀವಿಸಿದ್ರೆ ನಾನು ಸಂಪಾದನೆ ಮಾಡುವುದರ 5% ಮಾತ್ರ ಖರ್ಚು ಮಾಡಿದ್ರೆ ಸಾಕು. ಬಾಕಿ ಇರುವ 95% ಕೂಡ ನನ್ನ ಕುಟುಂಬಕ್ಕೋಸ್ಕರವಾಗಿ ಉಳಿತಾಯ ಮಾಡಬಹುದು ಅಂತ ಹೇಳುವಂತ ಮಾತನ್ನು ಒಬ್ಬಾಕೆ ವಿದೇಶಿ ಪ್ರಜೆ ಹೇಳಿದರು. ಈ ದೇಶದಲ್ಲಿ ನಡೀತಾ ಇರುವಂತಹ ಎಲ್ಲ ಆ ಘಟನೆಗಳನ್ನು ಗಮನಿಸಿಕೊಂಡು ವಿದೇಶ ರಾಷ್ಟ್ರಗಳು ಕೂಡ ಇವತ್ತು ಪರಿಪೂರ್ಣವಾಗಿ ಈ ಸಂಸ್ಕಾರವನ್ನು ಒಪ್ಪಿಕೊಳ್ತಾ ಇದೆ. ಒಂದು ವೇಳೆ ರಾಷ್ಟ್ರದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರವಾಸವನ್ನು ಮಾಡುವಾಗ ಕೇವಲ ಆ ವಿದೇಶ ಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ವಿದೇಶಿ ಮಣ್ಣಿನಲ್ಲಿ ಕೂಡ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಿಗುತ್ತಾ ಇರುವಂತಹ ಹೃದಯಂಗಮವಾಗಿರುವಂತಹ ಆತ್ಮಾರ್ಥವಾಗಿರುವಂತಹ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಗಮನಿಸುವಾಗ ಅರ್ಥ ಆಗ್ತದೆ ಇವತ್ತು ಎಲ್ಲಿದೆ ಈ ದೇಶ ಅಂತ. ಭಾರತೀಯ ಜನತಾ ಪಾರ್ಟಿಯ ಗುರಿ ಏನು? 2047 ಈ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕೆಂಬ ಚಿಂತನೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರು ಯಾರು ಆಗ್ಬೇಕೆಂಬುದನ್ನು ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಚಿಂತನೆ ಇರುವಂತದ್ದು ಒಂದೇ, ನಮ್ಮ ಗುರಿ ಒಂದೇ. 2047 ಇಸವಿಯಾಗುವಾಗ ಭಾರತ ಸ್ವಾಭಿಮಾನ ರಾಷ್ಟ್ರವಾಗಿ ಇಡೀ ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿ ನಿಲ್ಲಬೇಕು. ಆ ಉದ್ದೇಶವನ್ನು ಇರಿಸಿಕೊಂಡು ನಾವು ಇವತ್ತು ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ಇರುವುದು. ಹಾಗಿದ್ದ ಕಾರಣ ನಾವು ಯಾವುದರಲ್ಲೆಲ್ಲ ಪ್ರಗತಿಯನ್ನು ಸಾಧಿಸಬೇಕು, ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು, ಜನರು ಆತ್ಮಾಭಿಮಾನದಿಂದ ಜೀವಿಸುವಂತ ವಾತಾವರಣ ನಿರ್ಮಾಣ ಆಗಬೇಕು. ಈ ದೇಶದ ಬೆನ್ನೆಲುಬಾಗಿರುವಂತಹ ಕೃಷಿ, ಆ ಕೃಷಿಗೆ ಯಾವತ್ತೂ ಕೂಡ ದುಃಖ ಪಡುವಂತಹ ಸನ್ನಿವೇಶ ಸೃಷ್ಟಿಯಾಗಬಾರದು. ನಮ್ಮ ದೇಶದ ಆರ್ಥಿಕ ಪ್ರಗತಿ ಆಗಬೇಕಂತಾದ್ರೆ ನಮ್ಮ ರಸ್ತೆಗಳು ಅದು ಅಭಿವೃದ್ಧಿ ಆಗಬೇಕು. ಆ ರಸ್ತೆಗಳು ಅಭಿವೃದ್ಧಿ ಆಗುವಾಗ ಮಾತ್ರ ದೇಶವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಪ್ರಜೆಗಳೆಲ್ಲರೂ ಕೂಡ ನಿರಂತರವಾಗಿ ಯಾತ್ರೆ ಮಾಡಿಕೊಂಡು ಕರ್ತವ್ಯಶಾಲಿಗಳಾಗಬೇಕು ಅಂತಾದ್ರೆ ಆ ಯಾತ್ರೆಗಿರುವಂತಹ ಸೌಕರ್ಯವು ಕೂಡ ಅತ್ಯುತ್ತಮ ರೀತಿಯಲ್ಲಿ ಇರಬೇಕು. ಸಾಮಾನ್ಯ ಜನರ ಕೈಗೆಟಕುವ ರೀತಿಯಲ್ಲಿ ಇರುವಂತಹ ಅತ್ಯುತ್ತಮವಾಗಿರತಕ್ಕಂಥ ವ್ಯವಸ್ಥೆ ಇರಬೇಕು. ಇವತ್ತು ಈ ದೇಶ ಕಾಣ್ತಾ ಇರುವಂತಹ ಪ್ರಗತಿ
ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಬರುವಂತಹ ಸಂದರ್ಭದಲ್ಲಿ ಸರ್ವ ಸುಸಜ್ಜಿತವಾಗಿರತಕ್ಕಂತ ಏಮ್ಸ್ ಹಾಸ್ಪಿಟಲ್ ಎಷ್ಟು ಭಾರತದಲ್ಲಿತ್ತು ಇವತ್ತು ಎಷ್ಟಿದೆ ಇದನ್ನ ನಾನು ಆ ಲೆಕ್ಕವನ್ನು ಹೇಳುವುದಿಲ್ಲ, ಬದಲಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅದನ್ನು ಅಧ್ಯಯನ ಮಾಡಬೇಕು. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಬಂದ ನಂತರ ಈ ದೇಶದಲ್ಲಿ ಆಗಿರುವಂತಹ ಬದಲಾವಣೆಗಳೇನು ಅಂತ. ಅಶ್ವಿನಿ ವೈಷ್ಣವ್ ಎಂಬ ಒಬ್ಬ ರೈಲ್ವೆ ಮಂತ್ರಿ ಬಂದ ನಂತರ ಈ ದೇಶದಲ್ಲಿ ಆಗಿರತಕ್ಕಂಥ ಪ್ರಗತಿಯನ್ನು ಅಧ್ಯಯನ ಮಾಡಬೇಕು. ರಸ್ತೆಗಳ ಸರದಾರ ಎಂಬ ಕೀರ್ತಿಗೆ ಪಾತ್ರರಾಗಿರುವಂತಹ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಸಾರಿಗೆ ಮಂತ್ರಿಯಾದ ನಂತರ ಈ ದೇಶದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಏನೆಂಬುದನ್ನು ಅಧ್ಯಯನ ಮಾಡಬೇಕು. ತೀರಾ ಹತ್ತಿರದಿಂದ ಅವರ ಮಾತುಗಳನ್ನು ಕೇಳಿದವ ನಾನು ಜಿಲ್ಲಾಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ವಿಜಯ್ ಕುಮಾರ್ ರೈಯು ಸೇರಿಕೊಂಡು ನಾವು ನಿತಿನ್ ಗಡ್ಕರಿಯ ಭೇಟಿಗೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ನಾನು ನಮ್ಮ ಕಾಸರಗೋಡು ಜಿಲ್ಲೆಯ ಗಡಿ ಕಣ್ಣೂರು ಜಿಲ್ಲೆಯ ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ರಸ್ತೆ ವಿಚಾರ ಹೇಳುವಂತ ಸಂದರ್ಭದಲ್ಲಿ ಗಡ್ಕರಿಜಿಯವರು ಹೇಳಿದಂತ ಮಾತು, ಒಂದು ಪ್ಲಾನ್ ತಯಾರು ಮಾಡಿಕೊಂಡು ಬನ್ನಿ, ಪ್ರಾದೇಶಿಕವಾಗಿರುವಂತ MLA ಒಪ್ಪಿಗೆಯನ್ನು ಪಡ್ಕೊಂಡು ಬನ್ನಿ, ದುಡ್ಡಿಗೆ ತಲೆಬಿಸಿ ಮಾಡಬೇಡಿ. ಭಾರತದ ಯಾವ ಮೂಲೆಯಲ್ಲಿ ರಸ್ತೆ ಆಗಬೇಕಾದ್ರೂ ಕೂಡ ನಿತಿನ್ ಗಡ್ಕರಿಜಿಯವರಿಗೆ ಹೇಳಿ, ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಕೂಡ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ತೇವೆ, ನಾವಷ್ಟು ಆರ್ಥಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳಿದರು. ಈ ರೀತಿ ನಡೆಯಲಿಲ್ಲ. ಈ ದೇಶದಲ್ಲಿ ನಡೆದಿರುವಂತಹ ಘಟನೆಗಳೇನು? ಕೇವಲ ಒಂದು ಉದಾಹರಣೆಯನ್ನು ಮಾತ್ರ ಕೊಡಬಹುದು. ಇವತ್ತು ಅತ್ಯಂತ ಸುಸಜ್ಜಿತವಾಗಿರುವಂತಹ ಪಾರ್ಲಿಮೆಂಟ್ ಭವನವನ್ನು ನಾವು ಹೊಂದಿದ್ದೇವೆ. ಪಾರ್ಲಿಮೆಂಟ್ ಭವನದ ಉದ್ಘಾಟನೆಗೋಸ್ಕರವಾಗಿ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿರುವಂತಹ ಶ್ರೀಮತಿ ದ್ರೌಪದಿ ಮುರ್ಮುರವರು ಬರ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದರು. ಉದ್ದೇಶ ಏನು? ನಮ್ಮ ಯಾವ ಪಾರ್ಲಿಮೆಂಟ್ ಭವನ ಇದೆಯೋ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಗಬಾರದು. ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆದರೆ ಸರ್ಕಾರದ ಎಲ್ಲ ಕಚೇರಿಗಳು ಕೂಡ ಒಂದೊಂದು ನಾಯಕರ ಹೆಸರಿನಲ್ಲಿರುವಂತಹ ಕಟ್ಟಡದಲ್ಲಿ ಬಾಡಿಗೆಗೆ ಕಾರ್ಯನಿರ್ವಹಿಸ್ತಾ ಇದೆ. ವಾರ್ಷಿಕವಾಗಿ ಕುಳಿತಲ್ಲಿಗೆ ಆ ಬಾಡಿಗೆಯನ್ನು ಪಡಿತಾ ಇದ್ದವರ ಕಿಸೆಗೆ ಕತ್ತರಿ ಬೀಳ್ತದೆ ಎಂಬ ಕಾರಣಕ್ಕೋಸ್ಕರವಾಗಿ ಪಾರ್ಲಿಮೆಂಟ್ ಭವನ ನಿರ್ಮಾಣ ಆಗಬಾರದು, ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಗಬಾರದು ಎಂಬುದನ್ನು ಗಮನಿಸಿದವರು ಹಲವರು. ಆದರೆ ಈ ದೇಶದಲ್ಲಿ ಎಲ್ಲ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂಬ ಚಿಂತನೆಯೊಂದಿಗೆ 2014ರಿಂದ ಈಗ 2026ರವರೆಗೆ ಗಮನಿಸಿದರೆ ಒಂದೇ ಒಂದು ಹಗರಣವೂ ಕೂಡ ಇಲ್ಲದೆ ಒಳ್ಳೆಯ ಸರ್ಕಾರವನ್ನು ನೀಡಿದ್ದು ಮಾತ್ರ ಅಲ್ಲ, ದೇಶದ ಎಲ್ಲ ಮಜಲಲ್ಲಿಯೂ ಕೂಡ ಪ್ರಗತಿಯನ್ನು ಸಾಧಿಸುವ ಮಟ್ಟಕ್ಕೆ ಇವತ್ತು ನಮ್ಮ ದೇಶ ಬೆಳೆದು ನಿಂತಿದೆ ಅಂತ ಆದ್ರೆ ಕೇವಲ ಆ ಸಮಾಜದ ಬಂಧುಗಳಲ್ಲ, ಯಾವತ್ತೂ ಕೂಡ ಭಾರತದ ಅತ್ಯುನ್ನತ ಹುದ್ದೆಯಾಗಿರತಕ್ಕಂಥ ಯಾವ ರಾಷ್ಟ್ರಪತಿ, ಅದೇ ರೀತಿ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಿರ್ಬೇಕೆಂದ್ರೆ ರಾಷ್ಟ್ರಾಭಿಮಾನಿಗಳಾಗಿರಬೇಕು. ರಾಷ್ಟ್ರಾಭಿಮಾನಿಗಳು ಆ ಪದವಿಯಲ್ಲಿ ಕುಳಿತರೆ ಮಾತ್ರ ಈ ದೇಶ ಪ್ರಗತಿಯ ಆ ಪಥದಲ್ಲಿ ಮುನ್ನಡೆಯುತ್ತದೆ ಎಂಬುದಕ್ಕೆ ಇವತ್ತು ಬೇಕಾದಷ್ಟು ಜ್ವಲಂತ ಸಾಕ್ಷಿಗಳನ್ನು ಕೊಡಬಹುದು. ಆದ್ರೆ ಇವತ್ತು ನಡೀತಾ ಇರುವಂತಹ ಘಟನೆಗಳು ಗಮನಿಸಿದರೆ ಸ್ವಾತಂತ್ರ್ಯದ ವಿಷಯ ಬರುವಾಗ ಬಾಕಿ ಎಲ್ಲರ ಹೆಸರನ್ನು ತೆಗಿಬಹುದು, ಆದರೆ ವೀರ ಸಾವರ್ಕರ್ ಅವರ ಹೆಸರನ್ನು ತೆಗಿಬಾರದು. ವೀರ ಸಾವರ್ಕರ್ ಸಂಘಿ ಎಂಬ ಅಣೆಪಟ್ಟಿಯನ್ನು ಕಟ್ತೀರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನು ತೆಗಿಬಾರದು. ಎಲ್ಲಿಯೋ ನಡೆದಿರುವಂತಹ ಘಟನೆಗಳಿಗೆಲ್ಲ ಆ ಘಟನೆಗಳನ್ನ ಪೋಣಿಸಿಕೊಂಡು ನಾವು ಇಲ್ಲಿ ಸಂಘವನ್ನ ಬೆಳೆಸಲಿಕ್ಕಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎಂಬ ಅಪಪ್ರಚಾರವನ್ನ ಮಾಡುತ್ತಾ ಒಂದು ಭಾಗದಿಂದ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವರು ಚುನಾವಣೆಯನ್ನು ಎದುರಿಸುವಂತ ಸಂದರ್ಭದಲ್ಲಿ ಒಂದೊಮ್ಮೆ ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನೆಲ್ಲ ಅವರನ್ನ ದಾರಿ ತಪ್ಪಿಸಲಿಕ್ಕೆ ಬಾಕಿ ಇರುವಂತಹ ಪಕ್ಷಗಳಿಗೆ ಸಾಧ್ಯವಾಗಿದೆ ಅಂತ ಆದರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 2ನೇ ಸಲ ಚುನಾವಣೆಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆರಿಸಿ ಬಂದಿದ್ರೆ ಅದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಿರುವಂತಹ ಏರಿಯಾಗಳಲ್ಲಿ ಅವರು ಗೆದ್ದು ಬಂದಿರುವಂತದ್ದು. ಯಾರು ಅವರನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿರತಕ್ಕಂಥ ಅಲ್ಪಸಂಖ್ಯಾತರು ಗೆಲ್ಲಿಸಿದ್ದಾರೆ. ಆದರೆ ತಪ್ಪು ಮಾರ್ಗದರ್ಶನ ನೀಡುವುದರ ಮುಖಾಂತರ, ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಇಲ್ಲಿ ಬಾಕಿ ಯಾವುದೇ ಮತಗಳಿಗೂ ಕೂಡ ಇಲ್ಲಿ ಸ್ವಾಸ್ಥ್ಯದ ಜೀವನ ಇರಲಿಕ್ಕಿಲ್ಲ. ಕೇವಲ ಹಿಂದುತ್ವವನ್ನು ಬೆಳೆಸಲಿಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ತೊಡಗಿಸಿಕೊಳ್ತಿದೆ ಎಂಬ ರೀತಿಯಲ್ಲಿ ಒಂದು ಮತೀಯವಾಗಿರುವಂತಹ ಸಂಘರ್ಷವನ್ನು ಸೃಷ್ಟಿ ಮಾಡಿಕೊಂಡು ತನ್ಮೂಲಕ ತಮ್ಮ ಅಧಿಕಾರದ ಬೇಳೆಯನ್ನು ಬೇಯಿಸಿಕೊಂಡು ಬಂದಿರುವಂತಹ ರಾಜಕೀಯ ನಾಯಕರಿಗೆಲ್ಲ ಸರಿಯಾಗಿರತಕ್ಕಂಥ
ಉತ್ತರ ಸಿಗುತ್ತದೆ. ಈ ದೇಶದಲ್ಲಿ ಜನರ ಸೇವೆಯನ್ನ ಮಾಡಿ, ಆ ಜನರೊಂದಿಗೆ ಬೆರೆತು, ಜನರ ಕಷ್ಟ ಸುಖಗಳಲ್ಲಿ ಸಹಭಾಗಿಗಳಾಗಿದ್ದುಕೊಂಡು, ಜನರ ಸಮಸ್ಯೆಯನ್ನು ಅರಿತುಕೊಂಡು, ಆ ಜನತೆಗೋಸ್ಕರವಾಗಿ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡವರಿಗೆ ಯಾವ ಪದವಿ ಇಲ್ಲಿ ಸಿಗುತ್ತದೆ, ಅದೇ ರೀತಿ ಜನರನ್ನು ವಂಚಿಸಿ, ಜನರನ್ನ ಮೋಸ ಮಾಡಿ, ಜನರನ್ನ ಭಯಗ್ರಸ್ತರನ್ನಾಗಿಸಿ, ಚುನಾವಣೆ ಬರುವಂತ ಸಂದರ್ಭದಲ್ಲಿ ಹೆದರಿಸಿ ಗದರಿಸಿ ಓಟನ್ನು ಪಡೆದವರ ಪರಿಸ್ಥಿತಿ ಏನಾಗ್ತದೆ ಎಂಬುದಕ್ಕೆ ಉದಾಹರಣೆಗೆ ನಾವು ತುಂಬಾ ದೂರ ಪಯಣಿಸಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಚುನಾವಣೆಯನ್ನ ಗಮನಿಸಿದರೆ ಗೊತ್ತಾಗ್ತದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿರುವಂತಹ ಎಲ್ಲ ಮತದಾರರ ಮನೆಗಳಿಗೆ ಹೋಗಿ ಅವರನ್ನ ಬೆದರಿಸಿ, ಮಮತಾ ಬ್ಯಾನರ್ಜಿಯನ್ನ ನೀವು ಗೆಲ್ಲಿಸದಿದ್ರೆ ನೀವು ಕೂಡ ಬಿಳಿ ಬಟ್ಟೆಯನ್ನು ಉಡಬೇಕಾದೀತು ಅಂತ ಹೆಂಗಸರಿಗೆ ಸಾರಿ ಸಾರಿ ಹೇಳಿದಂತ ಮಮತಾ ಬ್ಯಾನರ್ಜಿಯ ಪಾರ್ಟಿಯ ಆ ಸ್ತ್ರೀಯರಿಗೆ ಬಿಳಿ ಬಟ್ಟೆ ಉಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಾಧನೆ. ಮಮತಾ ಬ್ಯಾನರ್ಜಿ ಅವರು ಗದರಿಸಿ ಬೆದರಿಸಿ ಹೆದರಿಸಿ ಅಲ್ಲಿರುವಂತಹ ಪ್ರಜೆಗಳನ್ನು ಪೀಡಿಸಿ ಅವರ ಅಧಿಕಾರದ ಕುರ್ಚಿಯನ್ನು ಉಳಿಸಿಕೊಂಡ್ರೆ, ಸ್ವಾಭಿಮಾನಿಯಾಗಿರುವಂತಹ ಸುವೇಂದು ಅಧಿಕಾರಿಯವರು ಜನರ ಮನಸ್ಸನ್ನು ಗೆದ್ದು ಇವತ್ತು ಅಲ್ಲಿಯ ಮುಖ್ಯಮಂತ್ರಿಯಾಗಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳ ಪ್ರಗತಿಯ ಪಥದಲ್ಲಿ ನಡೀತಾ ಇದೆ. ಎಲ್ಲಿ ಎಲ್ಲ ಗೂಂಡಾ ರಾಜ್ಯಗಳಿತ್ತು, ಆ ಗೂಂಡಾ ರಾಜ್ಯಗಳನ್ನೆಲ್ಲ ಬದಲಾವಣೆ ಮಾಡಿ ಈ ದೇಶದಲ್ಲಿರತಕ್ಕಂಥ ಸಾಮಾನ್ಯ ಪ್ರಜೆಯು ಕೂಡ ಸ್ವಾಭಿಮಾನ ಜೀವಿಸಲಿಕ್ಕಿರುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಎಂಬುದನ್ನು ಅತ್ಯಂತ ಸ್ವಾಭಿಮಾನದಿಂದ ನಾವು ಹೇಳಿಕೊಳ್ತೇವೆ. ಅದನ್ನು ಯಾರೇ ಅದಕ್ಕೆ ಅಪಸ್ವರ ಎತ್ತಿದ್ರು ಕೂಡ ಅದರ ವಿರುದ್ಧ ಸೆಟೆದು ನಿಲ್ಲಲಿಕ್ಕೆ ಸರಿಯಾಗಿ ಅದಕ್ಕೆ ಬೇಕಾಗಿರತಕ್ಕಂಥ ಆಧಾರ ಸಹಿತವಾಗಿ ಸಮಾಜದ ಮುಂದಿಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ವಿಚಾರಗಳು ಕೂಡ ನಮ್ಮಲ್ಲಿವೆ. ಕಾಸರಗೋಡಿನಲ್ಲಿ ಇರುವಂತಹ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತ ಬಂಧುಗಳನ್ನ ಒಮ್ಮೆ ಪಕ್ಷದ ವತಿಯಿಂದ ಭೇಟಿ ಮಾಡಲಿಕ್ಕೋಸ್ಕರವಾಗಿ ನಮ್ಮ ದೇಶೀಯ ಉಪಾಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ಅಬ್ದುಲ್ ಕುಟಿ ಅವರು ಬಂದಿದ್ರು. ಆ ಅಬ್ದುಲ್ ಕುಟಿ ಅವರು ಆ ರಸ್ತೆ ಬದಿ ವ್ಯಾಪಾರಿಗಳ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು, ರಸ್ತೆ ಬದಿಯಲ್ಲಿ ಬಿದ್ದಿರುವಂತ ನಮಗೂ ಕೂಡ ಜೀವಿಸಬೇಕು ಅಂತ ಹೇಳುವಂತಹ ಒಂದು ಭಾವನೆ ಬರಲಿಕ್ಕೂ ಸ್ವಾಭಿಮಾನದಿಂದ ಜೀವಿಸುವ ಎಂಬ ಧೈರ್ಯ ಬಂದದ್ದು ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ. ನನಗೆ ಸುರುವಿಗೆ 10,000 ರೂಪಾಯಿ ಸಾಲ ಕೊಟ್ಟರು, ಅದನ್ನು ಕ್ರಮಬದ್ಧವಾಗಿ ಕಟ್ಟಿದೆ. ಅದರ ನಂತರ 25,000 ಸಾಲ ಕೊಟ್ಟರು, ಅದನ್ನು ಕೂಡ ಕ್ರಮ ಪ್ರಕಾರ ಕಟ್ಟಿದೆ. ನಂತರ ನನಗೆ 50,000 ಸಾಲ ಕೊಟ್ಟರು, ಅದನ್ನು ಕೂಡ ಕ್ರಮ ಪ್ರಕಾರ ಕಟ್ಟಿದೆ. ನನಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟರು, ಅದನ್ನು ಕೂಡ ಕ್ರಮ ಪ್ರಕಾರ ಕಟ್ಟಿದೆ. 15 ದಿವಸದ ಹಿಂದೆ ನನಗೆ 2 ಲಕ್ಷ ರೂಪಾಯಿ ಸಾಲ ದೊರೆತಿದೆ. ಆಗಿದ ಕಾರಣ ನನ್ನ ಊರು ವಯನಾಡು ಆಗಿದ್ರು ಕೂಡ ಇವತ್ತು ನಾನು ಕಾಸರಗೋಡಿನವನಾಗಿ ಜೀವಿಸ್ತಾ ಇದ್ದೇನೆ. ಯಾಕೆಂದ್ರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವುದರಲ್ಲಿ ಕೂಡ ನಮಗೆ ಸ್ವಾಭಿಮಾನ ಇದೆ. ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಸ್ವಾಭಿಮಾನದಿಂದ ಜೀವಿಸಲಿಕ್ಕೆ ಪೂರಕವಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಈ ದೇಶವನ್ನ ಪ್ರೀತಿಸುವಂತ, ಈ ದೇಶವನ್ನ ಪೂಜಿಸುವಂತ, ಈ ದೇಶದ ಮಣ್ಣನ್ನ ಅನುಭವಿಸ್ತಾ ಇರುವಂತ, ಈ ದೇಶದ ಗಾಳಿಯನ್ನು ಸೇವಿಸ್ತಾ ಇರುವಂತ, ಈ ದೇಶದ ನೀರನ್ನು ಕುಡಿತಾ ಇರುವಂತ ಎಲ್ಲ ಬಂಧುಗಳಿಗೂ ಕೂಡ ಅವರು ಕರೆಯನ್ನು ನೀಡ್ತಾ ಇದ್ದಾರೆ. ನೀವು ರಾಷ್ಟ್ರಭಕ್ತರಾಗಿರಿ, ನೀವು ಸ್ವಾಭಿಮಾನಿಗಳಾಗಿ, ನಿಮ್ಮ ಜಾತಿ ಯಾವುದು, ನಿಮ್ಮ ಮತ ಯಾವುದು ಅಂತ ನಾವು ಪ್ರಶ್ನಿಸುವುದಿಲ್ಲ. ಆದರೆ ಭಾರತದಲ್ಲಿ ಇರುವವರೆಲ್ಲರೂ ಕೂಡ ಭಾರತೀಯರು ಅಂತ ಹೇಳುವಂತ ಚಿಂತನೆ ಜಾಗೃತವಾಗಬೇಕು. ನಮ್ಮ ರಾಷ್ಟ್ರ ಗೀತೆಗೆ ಆ ಅಪಮಾನವನ್ನು ಮಾಡಬಾರದು. ಒಂದೇ ಮಾತರನ್ನು ಹಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಭಾರತದಲ್ಲಿ ಜನಿಸಿರುವಂತ ಪ್ರತಿಯೊಬ್ಬನು ಕೂಡ ತಾಯಿ ಭಾರತಿಯನ್ನ ಪೂಜಿಸುವಂತ ಗಾನ ಒಂದೇ ಮಾತರಂ, ಆ ಒಂದೇ ಮಾತರವನ್ನ ಹಾಡಲೇಬೇಕು. ಅದೇ ರೀತಿ ನಮ್ಮ ರಾಷ್ಟ್ರ ಗೀತೆಗೂ ಕೂಡ ಅಪಮಾನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ರಾಷ್ಟ್ರ ಗೀತೆಯನ್ನು ಕೂಡ ಹಾಡುವಂತಾಗಬೇಕು. ಒಂದು ವೇಳೆ 3 ಸದಸ್ಯರಿರುವುದರಿಂದ ಅಧಿಕಾರದ ಕುರ್ಚಿಯನ್ನು ಹಿಡಿಯುವ ಮಟ್ಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಾವು ಮುಂದುವರೆದಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಹೆಜ್ಜೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ, ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ಸಣ್ಣ ಮಾತಿನಲ್ಲಿ ತಪ್ಪಿದರೂ ಕೂಡ ಅವರ ವಿರುದ್ಧ ಕೇಸನ್ನು ಹಾಕಿ ಅವರನ್ನು ಜೈಲಿಗೆ ಹಾಕಲಿಕ್ಕೆ ಪ್ರಯತ್ನಿಸ್ತಾ ಇರುವಂತ ಇಲ್ಲಿಯ ರಾಜಕೀಯ ಪಕ್ಷಗಳ ನೇತಾರರಿಗೂ ಕೂಡ ನಾವು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಹೆಚ್ಚು ದೀರ್ಘಕಾಲ ಇಲ್ಲ, ಕೇರಳದಲ್ಲಿಯೂ ಕೂಡ ಕಮಲ ಪತಾಕೆ ಅರಳುತ್ತದೆ. ಈ ರಾಜ್ಯದಲ್ಲಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯನ್ನು ಕಾಣುವಂತ ದಿವಸ ದೂರ ಇಲ್ಲ. ಆ ರಾಷ್ಟ್ರಭಕ್ತಿ ಎಲ್ಲರಲ್ಲಿ ಕೂಡ ಜಾಗೃತವಾದಾಗ ಇಲ್ಲಿ ಅಂತಿಮವಾಗಿರತಕ್ಕಂಥ ತೀರ್ಮಾನ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಬರ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂತಹ ದಿನಗಳನ್ನ ಎದುರು ನೋಡ್ಲಿಕ್ಕೋಸ್ಕರವಾಗಿ
ಸನ್ಮಾನ್ಯ ನರೇಂದ್ರ ಮೋದಿಜಿ ಅಂತ ಇಡೀ ವಿಶ್ವವೇ ಗೌರವಿಸುವಂತ ಒಬ್ಬ ಶ್ರೇಷ್ಠ ನಾಯಕ ಮುನ್ನಡೆಸುವಂತ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ನಮಗೆ ಅಧಿಕಾರ ಸ್ಥಾನ ಮಾನಗಳು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಎಂಬುದರಲ್ಲಿ ಸ್ವಾಭಿಮಾನ ಇದೆ, ಈ ರಾಷ್ಟ್ರಭಕ್ತ ಎಂಬುದರಲ್ಲಿ ಸ್ವಾಭಿಮಾನ ಇದೆ. ಆ ರೀತಿಯ ಆ ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸಲಿಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲ ಜನತೆಯನ್ನು ಬಡಿದೆಬ್ಬಿಸಲಿಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಚಟುವಟಿಕೆಯಲ್ಲಿ ಇರುತ್ತದೆ. ಒಳ್ಳೆಯ ದಿನಗಳನ್ನ ಕಾಯ್ತಾ ಇರುವಂತಹ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಒಳ್ಳೆಯ ದಿನ ಸಾಕ್ಷಾತ್ಕರಿಸಲಿಕ್ಕೆ ಪೂರಕವಾಗಿರುವಂತಹ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ತೇವೆ ಎಂಬ ದೃಢವಾಗಿರುವಂತಹ ಭರವಸೆಯನ್ನ ಸಮಾಜದ ಮುಂದೆ ಇಡುತ್ತಾ ಈ ಕಾರ್ಯಕ್ರಮವನ್ನ ಔಪಚಾರಿಕವಾಗಿ ಉದ್ಘಾಟನೆಗೊಳಿಸುವುದಾಗಿ ಘೋಷಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಜೈ